ಕ್ಲೀಂ ಕ್ಲೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅಥವಾ ಅದಕ್ಕೆ ಪರಿಹಾರ ಮಾರ್ಗ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಸೊ ಈಗಾಗಲೇ 114ನೇ ಬ್ಯಾಚ್ ಆರಂಭಗೊಂಡಿದೆ. ಈಗ 115ನೇ ಬ್ಯಾಚ್ ಅಕ್ಟೋಬರ್ 5ರಂದು ಶುರುವಾಗ್ತಾ ಇದೆ. ನೀವು ಕೂಡ ಆ ಒಂದು ಜ್ಯೋತಿಷ್ಯ ಕ್ಲಾಸಿಗೆ ಜಾಯಿನ್ ಆಗ್ಬೋದಾಗಿದೆ. ಗುರುಗಳೇ, ಸಾಕಷ್ಟು ಜನರಿಗೆ ಗೊಂದಲ ಇದೆ. ಇದೇ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಇದೆ, 21ನೇ ತಾರೀಕು ಅಥವಾ 28ನೇ ತಾರೀಕು ಅಂತ ಒಂದಷ್ಟು ಜನರಿಗೆ ಗೊಂದಲ ಇದೆ. ಜೊತೆಗೆ ಲಕ್ಷ್ಮೀ ಪೂಜೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಇದರ ಬಗ್ಗೆ ಮಾಹಿತಿ ತಿಳಿಸಿಕೊಡೋದಾದ್ರೆ ಗುರುಗಳೇ. ಓಕೆ, ಎಲ್ಲ ಹೆಣ್ಮಕ್ಳಿಗೂ ಗೊಂದಲ. ಪಂಚಾಂಗದಲ್ಲಿ 21ನೇ ತಾರೀಕಂತ ಕೆಲವರು ಕೊಡ್ತಾರೆ, ಕ್ಯಾಲೆಂಡ್ರಲ್ಲಿ 28ನೇ ತಾರೀಕಿದೆ, ಬೆಂಗಳೂರು ಕಡೆ 21ನೇ ತಾರೀಕು ಹೇಳ್ತಾರೆ. ಹಾಗೆ ಮಂಗಳೂರು ಕಡೆ ಹೋದರೆ ಅಲ್ಲಿ ಭಟ್ರು ಕೇಳಿದಾಗ ಅಲ್ಲಿ 28 ಅಂತ ಮಂಗಳೂರಲ್ಲಿ ಹೇಳ್ತಾರೆ. ಇವೆಲ್ಲವೂ ನೋಡಿದಾಗ ನಮಗೆ ಯಾವಾಗಲೂ ಕೂಡ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಯಾವತ್ತು ಮಾಡಬೇಕು ಅನ್ನೋದೇ ನಮಗೆ ಒಂದು ಸಮಸ್ಯೆಯ ಪೂರ. ಎಲ್ಲರಿಗೂ ಕೂಡ ಒಂದು ಹಾದಿಲಿ ಹೋಗಬೇಕು ಅನ್ನೋ ಆಸೆ. ಮಾನಸಿಕ ಗೊಂದಲ ತರ್ತಕ್ಕಂಥದ್ದು ಇದು ದಿನಾಂಕಗಳಲ್ಲಿ ವ್ಯತ್ಯಾಸ ಆದಾಗ. ಪಾಯಿಂಟ್ ನಂಬರ್ 1, ಇಲ್ಲಿ ನಮಗೆ 21ನೇ ತಾರೀಕು ಶುಕ್ರವಾರ ತಗೊಳ್ಳೋಣ. 21ನೇ ತಾರೀಕು ಶುಕ್ರವಾರ ತಗೊಳ್ಳೋಣ. 28ನೇ ತಾರೀಕು ಕೂಡ ಶುಕ್ರವಾರವೇ. ಆದರೆ ಇವೆರಡು ಶುಕ್ರವಾರದಲ್ಲಿ ವಾರ ಏನೋ ಶುಕ್ರವಾರ ಬಂದರೆ ಲಕ್ಷ್ಮೀ ಹಬ್ಬ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ನಮಗೆ ಬೇರೆ ಬೇರೆ ವಿಚಾರಗಳೆಲ್ಲ ನಾವು ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಸಮಯ ಆಧಾರಿತ ಮೇಲೆ ನಾವು ಮಾಡಬೇಕು ಅಂತಂದರೆ ಆವತ್ತಿನ ದಿವಸ ಹುಣ್ಣಿಮೆ 9:47 ಮುಗಿದೋಗುತ್ತೆ. 28 ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟು. ಅವತ್ತು ಮಾಡಿದ್ರೂ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಗ್ರಹಣ ಇದೆ. ಅರ್ಥ ಮಾಡ್ಕೊಳ್ಳಿ, ಗ್ರಹಣ ಇದೆ. ಇಲ್ಲಿ ಇರ್ತಕ್ಕಂಥ ಗ್ರಹಣ ಭಾರತದಲ್ಲಿ ಗೋಚರ ಆಗದೇ ಇರಬಹುದು, ಆದರೆ ಭೂಮಿಯಲ್ಲಿ ಯಾವುದಾದ್ರು ಒಂದು ಜಾಗದಲ್ಲಿ ಸ್ವಲ್ಪ ಅಮೆರಿಕ ಅದು ಇದು ನಾನು ಗ್ರಹಣ ಬಂದಾಗ ಹೇಳ್ತೀನಿ ಎಲ್ಲಾಗುತ್ತೆ ಅಂತ ಎಫೆಕ್ಟ್ ಇದ್ದೇ ಇರುತ್ತೆ. ಹಳೆಯ ಕಾಲದಲ್ಲಿ ದೇವಸ್ಥಾನಗಳನ್ನೇ ಮುಚ್ತಾ ಇದ್ರು ಗ್ರಹಣದ ಟೈಮಲ್ಲಿ. ಪೂಜೆಗಳಿಲ್ಲ, ಅಭಿಷೇಕಗಳಿಲ್ಲ, ತೀರ್ಥ ಪ್ರಸಾದಗಳಿಲ್ಲ ಅಂತ. ಭಾಳ ಹಿಂದೆ ಎಲ್ಲರಿಗೂ ತಿಳಿ ಹೇಳೋವಂಥ ವಿಚಾರ ಆ ಕಾಲದಲ್ಲಿ ನಮ್ಮ ಪೌರೋಹಿತ ಮಾಡೋರು ಅಥವಾ ಋಷಿಗಳು ಅಥವಾ ಧರ್ಮ ಚಿಂತಕರು ಜಗತ್ತಿಗೆ ಸಾರ್ತಕ್ಕಂಥವರು ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮನ ಜಗತ್ತಿಗೆ ಸಾರಬೇಕು ಅಂತಂದಾಗ, ಜಗತ್ತಿಗೆ ನಾವು ವಿಚಾರ ತಿಳಿಸ್ಬೇಕು ಅಂತಂದರೆ ಎಲ್ಲ ಊರಲ್ಲಿರ್ತಕ್ಕಂಥವರು ಕೂಡ ಆಚರಣೆ ಮಾಡಲಿ ಅನ್ನೋ ಒಂದು ಮನೋಭಾವ ಇದ್ದರೆ 28ನೇ ತಾರೀಕು ಹೇಳೋದಿಲ್ಲ. ನಮ್ಮ ಹಿಂದೂಗಳೇ ಯಾವ ದೇಶದಲ್ಲಿ ಗ್ರಹಣ ಉಂಟಾಗುತ್ತೋ ಅಲ್ಲಿ ಆಚರಣೆ ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅದು ಅನುಸರಿಸುತ್ತೆ. ಇಲ್ಲ ಮಾಡ್ಬೋದು ನೀವು, ಇಲ್ಲಿ ನಮ್ಮ ಪಂಚಾಂಗದಲ್ಲಿ ಕೊಟ್ಟಿಲ್ಲ ಅಲ್ಲಿ ನೀವು ಮಾಡ್ಬೋದು ಅನ್ನೋದು ಗೊಂದಲಕ್ಕೀಡಾಗುತ್ತೆ. ಅಲ್ಲಿ ಗ್ರಹಣನ ಅನುಭವಿಸ್ತಕ್ಕಂಥ ಜಾಗದಲ್ಲಿರ್ತಾರೆ. ಸೊ ಕಾಲ, ದೇಶ, ವರ್ತಮಾನ ಅನ್ನೋದ್ರ ಮೇಲೆ ಜ್ಯೋತಿಷ್ಯ ನಿಂತಿದೆ. ಸ್ವಲ್ಪ ನಮ್ಮ ಈ ಸಂಪ್ರದಾಯಸ್ಥರಿರ್ತಕ್ಕಂಥವ್ರು ಮೂಢನಂಬಿಕೆಯನ್ನು ಕಮ್ಮಿ ಮಾಡಿ ವೈಜ್ಞಾನಿಕ ವಿಚಾರಗಳನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಸಾಕಷ್ಟು ಜನಕ್ಕೆ ಒಳಿತಾಗುತ್ತೆ. ಯಾವ ಸಮಯದಲ್ಲಿ ಮಾಡಬೇಕು ಹಬ್ಬ ಅದನ್ನು ಖಂಡಿತ ಹೇಳ್ತೀನಿ.
ಯಾರೋ ಒಬ್ಬರು ಕಲ್ಲಿಗೆ ಹಾಲು ಹಾಕಬಾರ್ದು ಅಂತ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು. ಮಾಡಲಿ, ಹಾಲು ಹಾಕಬಾರ್ದು ಅಂತ. 2 ವಿಚಾರಗಳು ನನ್ನ ಮನಸ್ಸಲ್ಲಿ ಬರ್ತಾಯಿದೆ. ಒಂದು, ಅದು ಸಬ್ಜೆಕ್ಟ್ ಮಾತ್ರ ತಗೊಂಡಾಗ ಹೌದು, ಹಾಲು ಹಾಕ್ತಾ ಇದ್ದಾರೆ ಕಲ್ಲ ಮೇಲೆ, ಹರಿದು ಹೋಗ್ತಾ ಇದೆ, ವೇಸ್ಟ್ ಆಗ್ತಾಯಿದೆ, ಯಾರಿಗಾರು ಬೇರೆಯವ್ರಿಗೆ ಬಡವ್ರು ಕೊಟ್ಟರೆ ಆಗುತ್ತೆ ಅಂತ. 365 ದಿವಸದಲ್ಲಿ ಅದೊಂದೇ ಒಂದು ದಿವಸ ಮಾತ್ರ ಹಸ್ದವ್ರಿಗೆ ಹಾಲು ಕೊಟ್ಬಿಟ್ರೆ ಇನ್ನು 364 ದಿವಸ ಬದುಕ್ಬಿಡ್ತಾರೆ ಅನ್ನೋ ಮೈಂಡಲ್ಲಿದ್ದಾರೆ. ಯಾರು ಹೇಳಿ? ಕೆಲವರು ಚಿಂತಕರು. ಭಾವನೆಗಳು ಬೇರೆ, ಪರಿಸ್ಥಿತಿಗಳು ಬೇರೆ, ಸ್ಥಿತಿ ಬೇರೆ, 3 ಬೇರೆ. ಭಾವನೆಗಳಿದು. ಆ ಭಾವನೆನ ನೀವು ಅಡ್ಡಿಪಡಿಸಿ ಬಡವರು ಕೊಟ್ಟರೆ ಒಳ್ಳೆಯದಾಗತ್ತೆ, ನಿಮ್ಮ ಆಲೋಚನೆ ಸರಿಯೇ ಇದೆ. ಆದರೆ ಭಾವನೆ ಅಂತ ಬಂದಾಗ ನಮ್ಮ ಹತ್ರದಲ್ಲಿರ್ತಕ್ಕಂಥವ್ರು ಯಾರು? ಅಪ್ಪ ಅಮ್ಮ. ಅವ್ರ ತಿಥಿ ಮಾಡಿದ್ರು ವೇಸ್ಟ್ ಆಗುತ್ತೆ ಅಂತ ಮೈಂಡಲ್ಲಿ ಇಟ್ಕೋಬೇಕು. ವೇಸ್ಟ್ ಅಲ್ವಾ ಅದನ್ನು? ಸುಮ್ಮನೆ ಅಲ್ಲಿ ಇಲ್ಲಿ ಏನೇನೋ ಮಾಡ್ತೀವಿ, ಪೂಜೆ ಅದೆಲ್ಲ ವೇಸ್ಟು. ಅದನ್ನು ಬಡವರು ಕೊಟ್ಬಿಡಿ. ಕಾರ್ಯನೇ ಮಾಡಬಾರ್ದು. ಸುಮ್ಮನೆ ಹಂಗೆ ಸತ್ತೋರು ಸುಮ್ಮನೆ ಫೋಟೋದಲ್ಲಿ ಸುಮ್ಮನೆ ಕೂತಿರ್ಬೇಕು. ಸತ್ತೋರು ಸುಮ್ಮನೆ ಫೋಟೋದಲ್ಲಿ ಕೂತಿರ್ಬೇಕು ಅಷ್ಟೇ. ಇದು ಮೊದಲನೇ ವಿಚಾರ. 2ನೇ ವಿಚಾರ, ವೈಜ್ಞಾನಿಕ ನಿಲುಗಟ್ಟಲ್ಲಿ ನೋಡಬೇಕು. ನಾನು ಹೇಳಿರ್ತಕ್ಕಂಥದ್ದು, ಇವತ್ತಿನ ಡಿಜಿಟಲ್ ಯುಗದಲ್ಲಿ ವಿಜ್ಞಾನ ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿಟ್ಕೊಂಡ್ರೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾಕೆ ನಾವು ಹುತ್ತಕ್ಕೆ ಹಾಲನ್ನು ಹಾಕಬೇಕು, ಹಾವಿನ ಸಂರಕ್ಷಣೆ, ಹಾವಿಗೆ ಒಂದು ನಮನ ಅಂತ ಹೇಳಿ ಮಾಡ್ತಕ್ಕಂಥದ್ದು. 3ನೇ ಒಂದು ಕೊನೆಯ ಪಾಯಿಂಟು, ಯಾರಾದರೂ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ವೇಸ್ಟ್ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮುಟ್ಟಾಳ್ತನ. ಪ್ರಪಂಚದಲ್ಲಿ ಯಾವ ಪದಾರ್ಥನೂ ಕೂಡ ವೇಸ್ಟ್ ಆಗಲ್ಲ. ನಾವು ರಾತ್ರಿ ಮಾಡಿರ್ತಕ್ಕಂಥ ಅನ್ನವನ್ನು ಆಚೆ ಚೆಲ್ತೀವಿ. ಮಿಕ್ಕೋಗಿರ್ತಕ್ಕಂಥ ಚಪಾತಿನೋ ಅದು ಇದು ಎಲ್ಲ ಆಚೆ ಹಾಕ್ತೀವಿ. ನಾಯಿ ತಿನ್ನುತ್ತೆ, ಅದಿಲ್ಲ ಅಂದರೆ ಇಲಿ ತಿನ್ನುತ್ತೆ, ಇಲ್ಲ ಅಂದರೆ ಬೇರೆ ಇನ್ಯಾವುದೋ ಒಂದು ಕ್ರಿಮಿ ಕೀಟಗಳು ತಿನ್ನುತ್ತೆ. ಹಾಲು ಹರಿದೋದ್ರೂ ಕೂಡ ಅಲ್ಲಿ ಇರುವೆಗಳು ತಗೊಳುತ್ತೆ, ಅನೇಕ ಸಣ್ಣ ಸಣ್ಣ ಕ್ರಿಮಿಕೀಟಗಳು ತಗೊಳುತ್ತೆ. ದೊಡ್ಡದಾಗಿರ್ತಕ್ಕಂಥ ಆಕಾರದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಎಲ್ಲ ತುಂಬಿಸ್ಬೇಕು ಅಂತಂದರೆ, ಹೊಟ್ಟೆ ತುಂಬಿಸ್ಬೇಕು ಅಂತಂದರೆ, ಧಾರ್ಮಿಕ ಆಚರಣೆ ದಿವಸನೇ ಆ ವಿಚಾರವನ್ನು ಎತ್ತೋ ಬದಲು ಉಳಿದ ದಿವಸದಲ್ಲಿ ದಾನವನ್ನು ಮಾಡಿ ಅನ್ನೋ ಎತ್ತೋ ವಿಚಾರ ಪೂರ್ವಕವಾಗಿರುತ್ತೆ. ಸರಿಯಪ್ಪ, 365 ದಿವಸನೂ ಕೊಡಬೇಕು ಅನ್ನೋದು ಚಿಂತನೆ ಒಳ್ಳೆಯದು. ಧಾರ್ಮಿಕ ಆಚರಣೆ ದಿವಸನೇ ಮಾಡಿದ್ರೆ ವೇಸ್ಟ್ ಅಂತಕ್ಕಂಥದ್ದು ಅದೊಂಥರ ಅವರ ಮನಸ್ಸಿಗೆ ಒಂದು ರೀತಿ ಸ್ವಾರ್ಥ ಅಂತ ಹೇಳ್ತೀನಿ. ಇದನ್ನು ಸ್ವಾರ್ಥ ಬುದ್ಧಿ. ಪ್ರಪಂಚದಲ್ಲಿ ಎಷ್ಟು ವೇಸ್ಟ್ ಆಗ್ತಾ ಇದೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ, ಅವ್ರಿಗೂ ಬುದ್ಧಿ ಇಲ್ಲ ಹೇಳಿದವ್ರಿಗೆ. ಎಷ್ಟು ವೇಸ್ಟ್ ಆಗ್ತಾ ಇದೆ ಇದರಲ್ಲಿ ಪ್ರಪಂಚದಲ್ಲಿ. ಇವತ್ತು ನೀರಿಲ್ಲ ಅಂತ ಕಾವೇರಿ ಗಲಾಟೆ ಆಗ್ತಾ ಇದೆ. ಯಾರಾದರೂ ಹೋಗಿ ನೋಡಿದ್ದೀರಾ ಕಾವೇರಿ ನೀರು ಸಮುದ್ರಕ್ಕೆ ಸೇರುತ್ತೋ ಇಲ್ವೋ ಅಂತ? ಸೇರಲ್ವ? ಮಿಕ್ಕಿರೋದು ಹಿಡಿದಿಟ್ಕೊಂಡ್ರದ್ದು ಎಲ್ಲೋಗುತ್ತೆ ಅದು? 100% ನೀರು ಉಳಿಯುತ್ತಾ ಕೊನೆಗೆ? ಹೋಗಲ್ವ? ಅಲ್ಲಿ ಸಮುದ್ರ ಪಾಲು ಸೇರಲ್ವಾ? ಹೋಗೇ ಹೋಗುತ್ತೆ. ಎಷ್ಟು ಜನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ ಕಾವೇರಿ ನೀರು, ಮೋಟ್ರ್ ಹಾಕಿ ನೀರೆಲ್ಲ ತುಂಬಿಸಿ ವೇಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ವೇಸ್ಟ್ ಅನ್ನೋದು ಎಕ್ಸಸ್ ಈಸ್ ವೇಸ್ಟ್. ನಾಗರ ಪಂಚಮಿಲಿ ಹಾಲು ಎರೆದ್ರೂ ಕೂಡ ಯಾರಿಗೂ ಮನೆಯಲ್ಲಿ ಟೀ ಕಾಫಿಗೆ ಏನು ತೊಂದರೆ ಆಗಿಲ್ಲ ಅಂತ ಅಂದ್ಕೊಳ್ತೀನಪ್ಪ.
ಯಾರಿಗೂ ಟೀ ಕಾಫಿಗೆ ತೊಂದರೆ ಆಗಿಲ್ಲ. ಹೋಟ್ಲ್ಗಳಲ್ಲೂ ಎಲ್ಲೊಂದು ಕಡೆ ಬಂದಾಗಿದೆ, ನಾಗರ ಪಂಚಮಿ ದಿವಸ ಹಾಲು ಬರ್ತಾ ಇಲ್ಲ, ನಿಮಗೆ ಟೀ ಕಾಫಿ ಇಲ್ಲ, ಎಲ್ಲರೂ ಹಾಲು ತೊಗೊಂಡೋಗಿ ಕಲ್ಗೆ ಹಾಕ್ತಾಯಿದ್ದಾರೆ. ರೈ ಹಾಕೋದು ಒಂದು ಕಾಲು ಲೋಟ ರೀ, ಏನು ಲೀಟ್ರ್ಗಟ್ಟಲೆ ಹಾಕ್ತಾರ? ಬುದ್ಧಿ ಇಲ್ಲ. ಹಾಕೋದೊಂದು ಕಾಲು ಲೋಟ ಭಾವನೆ. ಅದು ಅನೇಕ ಭಾವನೆಗಳಲ್ಲಿ ಎಷ್ಟೊಂದು ವೇಸ್ಟ್ ಆಗ್ತಾ ಇರುತ್ತೆ. ಲವರ್ಸ್ ಏನೇನೆಲ್ಲ ವೇಸ್ಟ್ ಮಾಡ್ತಾರೆ ಭಾವನೆಗಳಲ್ಲಿ. ಹೂಗಳು ತಗೊಂಬಂದು ಕೊಡೋದು, ಅದು ತೊಗೊಳೋದು, ಇದು ತೊಗೊಳೋದು, ಎಲ್ಲ ಭಾವನೆಗಳಲ್ಲಿ ಎಷ್ಟೊಂದು ವೇಸ್ಟ್ ಆಗುತ್ತೆ. ಯಾರೋ ಇಷ್ಟ ಅಂದ್ಬಿಟ್ಟು ತಗೊಂಬಂದು ಇಷ್ಟಪ್ಪ ಹೊಟ್ಟೆ ಇರೋರಿಗೂ ಚಾಕ್ಲೇಟ್ ಕೊಡ್ತಾರೆ. ಭಾವನೆಗಳಿಗೆ ಚಾಕ್ಲೇಟ್ ಕೊಡ್ತಾರೆ. ಅದು ಇಷ್ಟಪ್ಪ ಹೊಟ್ಟೆ ಆಗಿರುತ್ತೆ ಅವನಿಗೆ, ತಿನ್ನಬಾರ್ದು ಅವನು. ಡಾಕ್ಟ್ರ್ ಹೇಳಿರ್ತಾರೆ ಅವನಿಗೆ, ಭಾವನೆಗಳಿಗೆ ತಗೊಳಪ್ಪ ಕ್ಯಾಡ್ಬರೀಸ್ 5 ಸ್ಟಾರ್. ಅಲ್ಲಿ ವೇಸ್ಟ್ ಆಗಲ್ವಾ? ಈ ಮನಸ್ಥಿತಿ ಇದೆಯಲ್ಲ, ಇದು ಬದಲಾಗಬೇಕು. ಧಾರ್ಮಿಕ ವಿಚಾರವನ್ನೇ ಇಟ್ಕೊಂಡೇ ಮಾಡೋರು ನಾನು ನೋಡಿದ್ದೀನಿ, ಎಲ್ಲ ಕಡೆ ಇದ್ದಾರೆ. ಅದು ಬಿಟ್ಟು ಬಂದಿರೋರು ಇಲ್ಲ. ನಂದು ಇರಲಿ ಅಂತ ಏನು ಅವ್ರಿಗೊಂದು ಚೇರಾಗಿ ಕೂರಿಸ್ಬಿಟ್ಟಿರ್ತಾರೆ, ನಾವೆಲ್ಲ ಹಾಲು ಕೊಟ್ವಿ ಅಂತ ಎಲ್ಲ ವೀಡಿಯೋ ಮಾಡ್ಕೋತಾರೆ, ಹಾಕ್ತಾರೆ, ನಾವು ಇವ್ರಿಗೆ ಮಾಡಿದ್ವಿ ಅವ್ರಿಗೆ ಮಾಡಿದ್ವಿ ಅಂತ. ಸ್ವಲ್ಪ ಇಂಪ್ರೂವ್ ಆಗಿ ಧಾರ್ಮಿಕ ಇರಬೇಕು. ಎಷ್ಟೋ ಧರ್ಮದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರವ್ರ ಇಷ್ಟ ಅವ್ರವ್ರ ಆಚರಣೆ ನಾವ್ಯಾಕೆ ಹೇಳಬೇಕು ಅಂತ. ನಾವು ಹೇಳಿದ್ರೆ ಸಾಕು. ಅದೇ ರೀತಿ ಗ್ರಹಣದ ಟೈಮಲ್ಲಿ ನಾವು ಲಕ್ಷ್ಮೀ ಹಬ್ಬವನ್ನು ಆಚರಣೆ ಮಾಡಬಾರ್ದು. ವಸುದೈವ ಕುಟುಂಬಕಂ ಅಂತ ಹೇಳ್ತಕ್ಕಂಥ ಪದ್ಧತಿಯಲ್ಲಿ ನಾವು ಆಚರಣೆ ಮಾಡಿದ್ರೆ ತಪ್ಪಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ನಾನು 21ನೇ ತಾರೀಕೆ ಸೂಕ್ತ. ಆಯಿತು ಗುರುಗಳೇ, 21ನೇ ತಾರೀಕೆ ಮಾಡ್ತೀವಿ ನಾವು, ಸಮಯ ಹೇಳೋಣ. ಯಾವುದೇ ಲಕ್ಷ್ಮೀ ಹಬ್ಬ ಆಗಿದ್ದರೆ ಅದನ್ನು ಸ್ಥಿರಲಗ್ನದಲ್ಲಿ ಮಾಡಬೇಕು. ಆ ಸ್ಥಿರಲಗ್ನದ ಟೈಮನ್ನು ಬ್ರೇಕ್ ಆದಮೇಲೆ ಹೇಳ್ತೀನಿ. ಬ್ರೇಕ್ ಆದಮೇಲೆ ಟೈಮಿಂಗ್ ಹೇಳೋಣ. ಎಸ್ ವೀಕ್ಷಕರೇ, ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ಕಲಿತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ 115ನೇ ಬ್ಯಾಚ್ ಶೀಘ್ರದಲ್ಲಿ ಆರಂಭ ಆಗುತ್ತೆ. ಅಕ್ಟೋಬರ್ 5ನೇ ತಾರೀಕಿಂದ ಆರಂಭ ಆಗುತ್ತೆ.